ಹೀರೋಯಿನ್ ಆಗದೆ ಇದ್ದಿದ್ರೆ ಯಾವ ಪ್ರೊಫೆಷನಲ್ನ ಸೆಲೆಕ್ಟ್ ಮಾಡಿರ್ತಾ ಇದ್ರಿ? ನಾನು ಐ ಟಿಲಿ ಇದ್ದೆ ಮುಂಚೆ, ಪ್ರಾಬ್ಲಿ ಐ ಟಿಲೇ ಇರ್ತಾಯಿದ್ದೆ. ಸರ್ ಗೊತ್ತಿಲ್ಲ ಮೇಡಮ್, ಸೆಕೆಂಡ್ ಪಿ ಆಗಿತ್ತು ಅಷ್ಟೇ. ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಮಜಾ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ನಿಮ್ಗೆ ಯಾಕೆ ಮದುವೆ ಅಂದ್ರೆ ಅಷ್ಟೊಂದು ಬರೇ ಹೌದೌದು, ಮದುವೆ 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 ಅಂದ್ರೆ ನಿಮ್ಮ ಮಮ್ಮಿಗೆ ಹೇಳಿ ಫಸ್ಟ್ ನಿಮಗೆ ಮಾಡಿಸ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಇದು ನಿಮಗೆ ಕತೆ ಇದು ಭಾರಿ ಹಿಂಸೆ ಆಗುತ್ತೆ ನಿಮಗೆ. ನಮ್ಗೆ ಅರ್ಥ ಆಗ್ತಾ ಇದೆ ನಿಮ್ಮ ಕಷ್ಟ, ನಮ್ಗೆ ತುಂಬಾ ಅರ್ಥ ಆಗ್ತಾ ಇದೆ. ಸರ್ ಸಿನಿಮಾಗೆ ಬಂದ್ಬಿಟ್ಟು ವಯಸ್ಸಿಗೆ ಬಂದ್ರೆ ಹೆಣ್ಮಕ್ಳು ಮಾಡಬಾರ್ದು ಮನೆಗಳಲ್ಲಿ, ಫಸ್ಟ್ ಮದುವೆ ಮಾಡಿಸ್ಬೇಕು. ತಪ್ಪು ಮಾಡ್ತಾ ಇಲ್ಲ ಆಂಟಿ, ತಪ್ಪು ಮಾಡ್ತಾ ಇಲ್ಲ. ಹೇಳ್ಬಿಟ್ರು. ಫಸ್ಟ್ ಅದೇನಿದೆಯೋ ಮುಗಿಸಿ, ಇಲ್ಲಾಂದ್ರೆ ಆಗಲ್ಲ. ಮೂಗ್ದಾರ ಕಟಾಕಿ. ನೀವು ಹೇಳಿ ಮ್ಯಾಮ್, ನಾನು ಸಿನಿಮಾನ ಲವ್ ಮಾಡ್ತಿದ್ದೀನಿ, ಸೊ ಬೇಗ ಆಗಲ್ಲ ಅಂತ. ಲವ್ ಮಾಡ್ತೇನೆ, ಎಲ್ರಿಗೂ ಗೊತ್ತು. ಅದು ಬರ್ತಾ ಇಲ್ವಲ್ಲ, ಅದು ಹೇಳ್ಕೊಟ್ರೆ ಬರ್ತಾ ಇರೋದು. ನೀವು ನೋಡಿ, ನೀವು ತಿರ್ಗಾ ಅಲ್ಲಿ ಇರೋದಕ್ಕೆ ಅದು ಹೇಳ್ತಾ ಇಲ್ಲ. ಹೌದಾ ಮ್ಯಾಮ್? ಲವ್ ಮಾಡ್ತಾ ಇದ್ದೀನಿ. ಅದು ನೀವು ಮುಂಚೆ ಆದ್ರೆ ನೀವು ಅವ್ರು ಹೇಳ್ದಂಗೆ ಹೇಳಿದ್ಮೇಲೆ ಹೇಳಿದ್ರಿ ಎಲ್ಲ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಸೊ ಅವ್ರು ಹೇಳ್ದಂಗೆ ನೋಡಿದ್ರೆ ನೀವು ಮದ್ವೆ ಆಗ್ಬೇಕನ್ನೋ ಅರ್ಜೆಂಟ್ ಇದೆ. ಇವಾಗ ಹೇಳೋದು ನೋಡಿ, ಸತ್ಯ. ನಿಜವಾಗ್ಲೂ ಇಲ್ಲ. ಓಕೆ, ಯಾವ ಸಾಂಗ್ ಕೇಳಿದಾಗ ಡ್ಯಾನ್ಸ್ ಮಾಡಬೇಕು, ಕೇಳಿದ ತಕ್ಷಣ ಡ್ಯಾನ್ಸ್ ಮಾಡ್ಬೇಕಪ್ಪ ಅನ್ಸುತ್ತೆ ಸರ್ ನಿಮಗೆ? ನಮಗೆ ಅದು ಯಾವ್ದ್ರಲ್ಲಿ ಯಾವ ಸಾಂಗ್ ಚೆನ್ನಾಗಿ ತುಂಬ ಇಷ್ಟ ಅಂದ್ರೆ ಯೂಸ್ ನಾವು ಈ ತಮಟೆ ಬೀಟ್ಸ್ ಅದಕ್ಕೆ ಜಾಸ್ತಿ ಮೇಡಮ್. ಇದುವರೆಗೂ ನಿಮಗೆ ಸಿಕ್ಕಂತ ಬೆಸ್ಟ್ ಗಿಫ್ಟ್ ಯಾವುದು? ಜನಗಳ ಪ್ರೀತಿ. ಬೆಸ್ಟ್ ಗಿಫ್ಟ್ ನೋಡಿ, ಕಾಪಿ ಕಾಪಿ ನೋಡಿ ಸರ್. ಇದಕ್ಕಾದ್ರೂ ನೀವು ಬೇರೆ ಹೇಳ್ಬೇಕು ಇವಾಗ. ಬೆಸ್ಟ್ ನನ್ನ ಫಸ್ಟ್ ಸಿನಿಮಾ. ಓಕೆ, ಜಾಸ್ತಿ ಯೂಸ್ ಮಾಡೋದು ಎಮೋಜಿ ಯಾವುದು? ಜಾಸ್ತಿ ಇದು ಸ್ಟಾರ್. ಯಾವ ಸ್ಟಾರ್? ಸ್ಟಾರ್ ಅಂದ್ರೆ ಸ್ಪಾರ್ಕಲ್, ಮೂಡ್ ಸ್ಪಾರ್ಕಲ್ ಬರುತ್ತೆ. ಹಾ, ಗೊತ್ತಾಯ್ತು. ಸರಿ, ಸೇಮ್ ನಂದು, ಅದಕ್ಕೆ ಕೇಳಿದೆ ಯಾವ ಥರ ಸ್ಟಾರ್ ಅಂತ. ನೀವ್ ಯಾಕೋ ಚೀಟ್ ಮಾಡಿದ್ರಿ? ಸರಿ, ನೀವ್ ಯಾಕೋ ಅಲ್ವಾ? ಒಳ್ಳೆ ಕತೆ ಆಯ್ತಲ್ಲ. ಓಕೆ, ಜಾಸ್ತಿ ವಾಟ್ಸಪ್ ಅಲ್ಲಿ ಮಾಡಿರೋ ನಿಮ್ಗೆ ಏನಾರ ಬರ್ದು ಕೊಟ್ಬಿಟ್ಟು ನಾ ಸ್ಟಾರ್ ಬರೀ ನಿಮ್ದೇ ಅಮ್ಮ ಅಂತ, ಬೇರೆ ಯಾರು ಯೂಸ್ ಮಾಡ್ಬಿಡಿ. ಅದೆಲ್ಲ ಹಂಗೆಲ್ಲ ನಾನೆಲ್ಲ ಡಿಬೇಟ್ ಮಾಡೋಕ್ಕಾಗಲ್ಲ. ಕಾಪಿ ಹೊಡೆದ್ರು ಅಷ್ಟೇ. ಗೂಗಲ್ ಅಲ್ಲಿ ಜಾಸ್ತಿ ಸರ್ಚ್ ಮಾಡಿರುವಂತ ಹಿಸ್ಟ್ರಿ ಯಾವುದು? ಸಂಜನಾ ಆನಂದ್ ಅವ್ರ ಹಸ್ಬೆಂಡ್ ಹೆಸರೇನು? ಸಂಜನಾ ಆನಂದ್ ಅವ್ರ ಮಕ್ಕಳ ಹೆಸರೇನು? ಮಧ್ಯಾಹ್ನ ತಾನೇ ನೋಡಿದ್ವಿ ಮೇಡಮ್. ಸಂಜನಾ ಆನಂದ್ ಹಸ್ಬೆಂಡ್, ಸಂಜನಾ ಕೇಳಿದ್ದು. ನಾನ್ ಅದನ್ನೇ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ ಏನು ಅಂತ ಕೇಳಿದ್, ನಮ್ಮ ಬಗ್ಗೆ ಅಲ್ಲ. ಜಾಸ್ತಿ ಸರ್ಚ್ ಮಧ್ಯಾಹ್ನ ಕೂತ್ಕೊಂಡು 3 ಸತಿ ಮಾಡಿದ್ವಿ ಅದೇ ಅವ್ರ ಫೋನಲ್ಲೇ. ಸಂಜನಾ ಆನಂದ್ ಅವ್ರ ಹಸ್ಬೆಂಡ್ ಹೆಸರೇನು ಸರ್? ನಿಮ್ಗೆ ಯಾಕೆ ಸರ್ ಅವ್ರ ಹಸ್ಬೆಂಡ್? ಯಾಕೆ ಅಂದ್ರೆ ಅದನ್ನ ಹೇಳ್ತೀನಿ ಕೇಳಿ. ಅವ್ರದ್ದು ಬರೀ ಹೆಸರು ಹೊಡೆದ್ರೆ ಹಸ್ಬೆಂಡ್, ಇಬ್ರು ಮಕ್ಳಿದಾರೆ ಅಂತ ಬರುತ್ತಂತೆ ಗೂಗಲ್ ಅಲ್ಲಿ. ಸೊ ಅದಕ್ಕೆ ನಮ್ಗೆ ಯಾಕೋ ಡೌಟ್ ಹೊಡಿತು, ಯಾಕೆ ಇವ್ರು ಹಿಂಗೆ ಹೇಳ್ತಾವ್ರ ಮಧ್ಯಾಹ್ನದಿಂದ, ಚೆಕ್ ಮಾಡೋಣ ಅಂತ ನೋಡಿದ್ರೆ ಅದನ್ನೇನೋ ಚೇಂಜ್ ಮಾಡ್ಸೋದಂತ. ಅವ್ರು ಅದನ್ನ ಒಪ್ಕೊಂಡ್ರು. ಅಯ್ಯೋ, ಎಂತ ಸುಳ್ಳು. ವಿಕಿಪೀಡಿಯಲ್ಲೆಲ್ಲ ಚೇಂಜ್ ಮಾಡ್ತೀವಿ ನೀವು ಹೇಳಿ. ಇಲ್ಲ ಇಲ್ಲ, ಚೇಂಜ್ ಆಗ್ತಾ ಇರುತ್ತೆ ಅವಾಗ ಯಾರು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅಂತ ಹೇಳಿದ್ರು. ಅದು ನೀವು ಚೇಂಜ್ ಮಾಡಿಸ್ತೀವಿ ತಾನೇ? ಚೇಂಜ್ ನಾನು ಫಸ್ಟೇ ಚೇಂಜ್ ಮಾಡಿಸ್ಬಿಡ್ತಾ ಇದ್ದೆ, ಬಟ್ ಅದು ಫ್ರೀಕ್ವೆಂಟ್ ಆಗಿ ಎಡಿಟ್ ಆಗ್ತಾನೆ ಇರುತ್ತೆ. ಬಟ್ ಅಲ್ಲ, ಹಸ್ಬೆಂಡ್ ಬಂದ ತೆಗ್ದಿದೆ ಇವಾಗ ಕರೆಕ್ಟ್ ಬರ್ತಾ ಚೇಂಜ್ ಆಯ್ತು. ಅಲ್ಲ ಇವಾಗ ಚೇಂಜ್ ಆಯ್ತು ಅಂತ ಹೆಂಗಾಯ್ತು ನಿಮ್ಗೆ ಗೊತ್ತಾಗುತ್ತೆ? ನೋಡಿದ್ದೆ ಯಾರು ಹಾಕಿದ್ರು ಸಮ್ ನೇಮ್ ಅಂಡ್ ದೆನ್ ಎರೇಸ್ ಆಯ್ತು. ವಿಚ್ ನೇಮ್? ಯಾವ್ದೋ ನೇಮ್ ಹಾಕಿದ್ರು. ಅಲ್ಲ, ಏನೋ ಹಾಕಿದಾರಂದ್ರೆ ನಿಜ ಇದ್ರು ಇರ್ಬೋದಲ್ವಾ? ಬಂದ್ಬಿಡಿ ಅಷ್ಟೇ. ಎಂತ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಸಿಂಗಲ್. ಓಕೆ, ಇನ್ ಕೇಸ್ ನೀವು ಸಾಕಿರೋಂಥ ನಾಯಿಗೆ ಮಾತು ಬರೋ ಹಾಗಿದ್ರೆ, ಕೇಳಿಸೋ ಹಾಗಿದ್ರೆ, ಯಾರಿಗೂ ಹೇಳ್ದೇ ಇರೋಂಥ ಸೀಕ್ರೆಟ್ನ ಶೇರ್ ಮಾಡ್ತಿದ್ರಾ? ಆಫ್ ಕೋರ್ಸ್ ಮಾಡ್ತಾ ಇದ್ದೆ. ಖಂಡಿತವಾಗ್ಲೂ ಬೈಯಕ್ಕಾಗ್ದಿರೋ ನನ್ನ ಮಕ್ಳಿಗೆಲ್ಲ ಬಾಯಿ ಬಂದಂಗೆ ಬೈದ್ಬಿಡ್ತಾ ಇದೆ ಪಾಪ. ಅದಕ್ಕತ್ರ ಹೇಳ್ತಾವಲ್ಲ ಮೇಡಮ್, ಇನ್ನೇನು ಮಾಡ್ತಾರೆ. ಸೂಪರ್. ನೀವು ಇದುವರೆಗೂ ಯಾರಿಗೆ ಜಾಸ್ತಿ ಸುಳ್ಳು ಹೇಳಿದ್ದೀರಾ? ಇದುವರೆಗೂ ಯಾರಿಗೆ ಜಾಸ್ತಿ ಸುಳ್ಳು ಹೇಳಿದ್ದೀರಾ? ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿಲಾಗಿರ್ಬೋದು? ಇಲ್ಲ. ಹೇಳಿರ್ತೀರಾ ಅಥವಾ ಇಲ್ಲಿ ಹೇಳ್ಬಾರ್ದು ಅಂತ? ಇಲ್ಲ, ನಾನು ಇವ್ರು ಮಧ್ಯಾಹ್ನ ನೀವು ನಂಬೇಡಿ, ತಾಯಣೆ ಕೇಳಿ ಅಂತ ಹೇಳ್ತಾರೆ. ಅಪ್ಪ ಸುಳ್ಳು ಅಂತ ಗೊತ್ತಾಗಿಲ್ವಾ? ಇಲ್ಲೂ ನೋಡಿ, ಈಗಲೂ ಸುಳ್ಳು ಹೇಳ್ತಾ ತಿರ್ಗಾ. ದಟ್ ಇಸ್ ಸಮಥಿಂಗ್ ದಟ್ ಐ ಆಮ್ ವೆರಿ ಅಗೇನ್ಸ್ಟ್. ಹೌದು, ನಿಜವಾಗ್ಲು ನಾನು ಏನಾರು ಇದ್ರೂ ನಿಜ ಹೇಳ್ಬಿಟ್ಟು ಒಪ್ಕೋತೀನಿ, ಬಟ್ ನಾನು ಸುಳ್ಳು ಹೇಳಲ್ಲ. ತುಂಬಾ ರೇರ್. ನನಗೆ ನೆನಪಿಲ್ಲ ನಾನು ಪ್ರೀವಿಯಸ್. ಇಲ್ಲ, ಇವಾಗ ಸತ್ಯ ಹೇಳೋದು ತುಂಬಾ ರೇರು ಅಂತ ಹೇಳಿ. ಮಧ್ಯಾಹ್ನದಿಂದ ಸತ್ಯ ಹೇಳಿದ್ವಿ, ಇವಾಗ ಗಂಟ ಸುಳ್ಳು ಹೇಳ್ತಾರೆ. ಇವಾಗ ಗಂಟ ಸುಳ್ಳು ಹೇಳಲ್ಲ. ಸುಳ್ಳೆ ಇದುವರೆಗೂ ಸುಳ್ಳೆ ಹೇಳಿಲ್ವಾ? ಇದುವರೆಗೂ ಹೇಳಿದ್ದೀನಿ ಎಷ್ಟೊಂದು, ಬಟ್ ಸುಳ್ಳುಗಳು ಫ್ರೀಕ್ವೆಂಟ್ ಆಗಿ ಹೇಳಲ್ಲ. ಸರ್, ಇವಾಗ ಒಂದು ಧನ್ವೀರ್ ಸರ್ ಬಗ್ಗೆ 2 ಸತ್ಯ 2 ಸುಳ್ಳು. 2 ಸತ್ಯ 2 ಸುಳ್ಳು. ಯಾಕೆ ಈಸಿ ಅನ್ಸುತ್ತೆ, ಒಂದು 3 ಕೊಟ್ಬಿಡೋಣ. ಅಯ್ಯೋ, ಎಷ್ಟೊಂದು ಜಾಸ್ತಿ ಆಯ್ತು.
ಅಲ್ಲ, ಸತ್ಯ ಹೇಳಕ್ಕೆ ಯೋಚನೆ ಮಾಡ್ತಿದ್ದೀರಾ, ಸುಳ್ಳು ಹೇಳಕ್ಕೆ ಯೋಚನೆ? ಸುಳ್ಳು ಹೇಳೋಕೆ ಅವ್ರಿಗೊಬ್ರು ಸೀಕ್ರೆಟ್ ಹೇಳಿ ಬರ್ಲಿ. ಫ್ರೆಂಡ್ ಇದ್ದಾರೆ. ಮತ್ತೆ ಧನಿರೋರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಇದು ಸತ್ಯನ ಸುಳ್ಳು ಹೇಳ್ತಿರೋದು? 4 ಅಂದ್ರೆ ನೀವು ಕಂಡಿಡಿ ಅಲ್ವಾ, ನಾನು ನೀವು ಕಂಡಿಡಿತೀರಾ? ಓ ನೋಡೋಣ, ನಿಮ್ಗೆ ಕೆಲಸ ಆಂಕರು ಆಗೋದು ನೋಡಿ, ನಿಮ್ ಕೆಲಸನೂ ತಗೊಂಡ್ಬಿಟ್ರು ಅವ್ರು ನೋಡಿ. ಅವ್ರು ಹೇಳಿದ್ರು 2 ಸತ್ಯ 2 ಸುಳ್ಳು ಅವ್ರ ಬಗ್ಗೆ ಹೇಳಿ ಅಂತ. 2 ಸತ್ಯ ಅಂದ್ರೆ ಫಸ್ಟ್ ಸತ್ಯ ಇಸ್ ಅವ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ನೀವು ಟ್ರೈ ಮಾಡಿಸ್ಬೇಕು ಇಂಟರ್ವ್ಯೂ ಮುಗಿದ್ರೊಳಗಡೆ. ಇನ್ನೊಂದು ಸತ್ಯ ಇಸ್ ಅ ಸ್ವೀಟ್ ಚಿಲ್ ಬಾಯ್, ಅಂದ್ರೆ ಅವ್ರು ಕಾಣೋಷ್ಟು ರೂಡ್. ಸುಳ್ಳು ಹೇಳ್ತಾರ ನಮ್ಮ ತಾಯಣ್ಣ ಈ ರೇಂಜ್ ಸುಳ್ಳು ಹೇಳ್ತಾರ ಗೊತ್ತಿಲ್ಲ. ಯಾಲ ಒಂದ್ ನಿಮಿಷ ಯಾವಾಗ ಹಾಡು ಹೇಳೋದು ನೋಡಿದ್ರೆ ನಾನು ನೀವು ನಿಜವಾಗ್ಲೂ ಚೆನ್ನಾಗಿ ಹಾಡು ಹೇಳ್ತೀರಾ, ಇಲ್ಲಿ ನೋಡಿದ್ರ ಅವ ಸಾಂಗ್ ಇದ್ರಲ್ಲಿ ನೀವು ಗುಣಗ್ತಾ ಇರಿ. ನಾನು ನಿಮ್ಮನ್ನ ಕೇಳಿ ಈ ಸಾಂಗ್ ಆಗುವಾಗ ಆ ವೈಟ್ ಡ್ರೆಸ್ ಸೀಕ್ವೆನ್ಸ್ ಬರುತ್ತಲ್ಲ, ನೀವು ಅವಾಗ ಹಾಡು ಹೇಳ್ತಾ ಇದ್ರಿ. ನಾನು ಅವಾಗ ಕೇಳ್ದೆ ನಿಮ್ಮನ್ನ ಕೂಡ, ಇವಾಗ ಒಂದು ಹಾಡಿಸ್ಬಿಡೋಣ. ತುಂಬಾ ರಾಗಬದ್ಧ. ನಾನು ಸಿಂಗಲ್ ಲೆವೆಲ್ಗೆ ಹಾಡ್ತಾರೆ ಅಂತ ಹೇಳ್ತಲ್ಲ, ಬಟ್ ಶ್ರುತಿ ಎಲ್ಲ ಹಿಡಿತಾರೆ ಚೆನ್ನಾಗಿ. ಹೌದಾ? ಯಾರು ಸರ್ ಶ್ರುತಿ? ಗೊತ್ತಿಲ್ಲ, ಯಾರು ಹಿಡಿದವ್ರು ಯಾರಮ್ಮ ಶ್ರುತಿ ಹೇಳಿ. ಶ್ರುತಿ ಇಲ್ಲ, ಶ್ರುತಿ. 2 ಸತ್ಯ ಆಯ್ತು, ಸುಳ್ಳು ಹೇಳಿ. ಸುಳ್ಳು ಧನಿರೋರ್ ಬಗ್ಗೆ ಹೇಳೋದು ಸುಳ್ಳು. ಅವ್ರು ಬಿಟ್ರೆ ಇವಾಗ ನೀವು ಇಷ್ಟೊಂದನ ಮಾತಾಡಿದೆಲ್ಲ ಸುಳ್ಳು ಅಂದ್ಬಿಡ್ತಾರೆ. ಸುಳ್ಳು ಹೇಳೋದು ಅಲ್ಲ, ಬೇರೆ ಅಲ್ಲ, ಸುಳ್ಳು ಹೇಳಿ ಇಷ್ಟು ಕಷ್ಟ ಆಗ್ತಿದ್ಯಾ? ನಂಗೆ ಯಾಕೋ ಇದೇ ಸುಳ್ಳು ಅನ್ನಿಸ್ತಿದೆಯಪ್ಪ. ನಿಮ್ ಪ್ರಕಾರ ಏನು ನಾವು ಗೊತ್ತಾಗ್ತಿಲ್ಲ. ನಿಮ್ ಪ್ರಕಾರ ಏನು ಹಂಗಾರತ್ತ? ಅಲ್ಲ, ಸುಳ್ಳು ಏನು ಹೇಳ್ಬಿಡ್ಬೋದು, ಅದು ಇದು ಇದು. ನೀವು ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೋದು. ಅಭ್ಯಾಸ ಆಗ್ಬಿಡಿ, ರೂಢಿಯಾಗಿ ಚೆನ್ನಾಗಿ ಹೇಳಿ ಹೇಳಿ ಹೇಳಿ. ಗೊತ್ತಾಗ್ತಲ್ಲ ಸುಳ್ಳು ಏನು ಗೊತ್ತಾಗ್ತಾ ಇಲ್ಲ. ಇವಾಗ ಅವ್ರು ನಾನು ಒಂದು ಎಕ್ಸಾಂಪಲ್ ಕೊಡಲ್ಲ, ಅವ್ರು ಹೇಳ್ತಾ ಇದ್ರು ಇವಾಗ ಈ ಸಿನಿಮಾನೆಲ್ಲವೂ ಈ ಥರ ಎಲ್ಲ ಹೇಳ್ತಾ ಇದ್ರಲ್ಲ, ಸೊ ಹೇಳ್ಬೋದಿತ್ತು ಇಬ್ರು ಹುಡುಗಿನ ಲವ್ ಮಾಡ್ತಿದ್ದಾರೆ ಹಿಂಗೆಲ್ಲ ತಮ್ಲೈನ್ ಹೇಳಿದ್ರು ನನಗೆ. ಇವಾಗ ಯಾಕೋ ಕ್ಯಾಮ್ರಾ ನಾನು ಹೇಳಿದ್ಮೇಲೆ ಹೇಳೋದಲ್ಲ ಮ್ಯಾಮ್. ಅರ್ಥ ಆಯ್ತಾ ನಿಮ್ಗೇನೆ? ಯಾಕೆ ಸುಳ್ಳು ಗೊತ್ತಿಲ್ಲ ನನಗೆ, ಅಂದ್ರೆ ಏನು ಹುಟ್ಟಾಕ ಗೊತ್ತಾಗ್ತಾ ಇಲ್ಲ. ಸರ್ ಸೇಮ್ ಕ್ವಶನ್, ನೀವು 2 ಸತ್ಯ ಮೇಡಮ್ ಬಗ್ಗೆ, ಸುಳ್ಳು 2. ಅವ್ರು ಮಧ್ಯಾಹ್ನದಿಂದ ಹೇಳಿರೋದೆಲ್ಲ ಸುಳ್ಳು ಎಲ್ಲಿಗಂತನೋ, 1 ಸತ್ಯ. ಇನ್ನೊಂದು ಮಾತಾಡಿದ್ದಲ್ಲ ಸಿನಿಮಾ ಬಗ್ಗೆ ನೋಡಿ, ಸಿನಿಮಾದ ಬಿಟ್ಟು ಬೇರೆ ಹೇಳಿದೆಲ್ಲ ಸುಳ್ಳು ಹೇಳಿರೋದು. ಮರ ಸುತ್ತಿದಂತೂ ದೊಡ್ಡ ಸುಳ್ಳು. ಕಾಪಿ ಮಾಡಿದ್ದು. ಇಲ್ಲ ಇಲ್ಲ ಇಲ್ಲ, ನಾನು ಹೇಳ್ದ ಸುಳ್ಳು ಅಂದ್ರೆ ನಾನು ಸುಳ್ಳು ಅಂದಿಲ್ಲ ಅದನ್ನ, ಅದು ಕಾಪಿ ಮಾಡಿರೋದು. ಅವರು ಸುಳ್ಳು ಅಷ್ಟೇ ಹೇಳ್ತಾರೆ, ಅದನ್ನೇ ಸತ್ಯ ಅದನ್ನ ಹೇಳ್ತಾ ಇದೀನಲ್ಲ. ಮಧ್ಯಾಹ್ನದ ಹೇಳಿರೋದೆಲ್ಲ ಸಿನಿಮಾ ಹೊರತುಪಡಿಸಿ ಇನ್ನೆಲ್ಲ ಸುಳ್ಳೆ. ಆಕ್ಚುಲಿ ಅವ್ರು ನನಗೆ ಹೇಳ್ತಾರಲ್ಲ, ಅವರು ಸೀಸನ್ ಚೆನ್ನಾಗಿ ಆಡಾಡ್ತಾರೆ ಅವರು. ಇವಾಗ ಯಾರು ಹಾಡು ಹೇಳ್ತಾರೆ? ಅವರೇ ನಿಜ, ಸುಳ್ಳಲ್ಲ, ಸತ್ಯನ ಅದು. ಸತ್ಯ. ಸತ್ಯ. 1 ಸುಳ್ಳು 1 ಸತ್ಯ ಆಯ್ತು. ಇವಾಗ ಸಾಂಗ್ ಹಾಡ್ಸೋಣ, ಯಾರು ಹಾಡ್ತೀರಾ ಇಬ್ಬರಲ್ಲಿ? ಫೈನಲ್ ಫಿಕ್ಸ್ ಆಗಿ ಸರ್. ಆಕ್ಚುಲಿ ಸರ್ ನೀವು ಹಾಡಿದ್ರು ಚೆನ್ನಾಗಿರುತ್ತೆ ಜೊತೆಲಿ ಇಬ್ರು. ಬೇಡ, ನಮ್ದಿಲ್ಲ ಮೇಡಮ್, ನಮ್ಮ ಮ್ಯೂಸಿಕ್ ನಾವು ಅಲ್ಲಿ ಅಮ್ಮ ಮಾಡ್ಬೇಕಾದ್ರೆ ನಾವು ಹಾಡ್ಕೊಂಡೆ ತಪ್ಪ. ಇವ್ರು ಅದನ್ನೇ ನಾನೇನೋ ಯಾವ್ದೋ ರೇಂಜ್ ಸಿಂಗರ್, ಒಳ್ಳೆ ಸಿಂಗರ್ ಅಂತ. ಸರ್ ಅಲ್ಲ ಟ್ರೈ ಮಾಡಿ, ಸಂಚಿತ ಹೆಗ್ಡೆ ತರ ಹಾಡ್ತಾರೆ ಹೇಳ್ತಾ ಇರೋದು. ಶ್ರುತಿ ಕಿತ್ತೋಗಿರೋಂತರ ಆಡ್ತಾ ಇದೆಯಾ ಅಂತ ತಾನೆ ಸಂಚಿತ ಹೆಗ್ಡೆ. ಅದ್ ಯಾಕೆ ಹೇಳ್ಬೇಕು? ಬೇಕು ಅಂತಿರಲ್ಲ ಮಾಡ್ತೀವಿ. ಎಂತ ನಾವು ಸುಳ್ಳು ನೀವು ಚೆನ್ನಾಗಿ ಆಡ್ತೀರಾ ಅಂತ ನನಗೆ ಅವಾರ್ಡ್ ಸಿಗುತ್ತಾ ಅಲ್ವಾ? ನೋಡಿ ಸರ್, ನೀವು ಚೆನ್ನಾಗಿ ಆಡ್ತೀರಾ ಅಂತ ಹೇಳಿ ನಾನು ಒಂದು ಹಾಡಿ ಮಟ್ಟಕ್ಕೆ ಶ್ರುತಿ ಹಿಡಿತೀನಿ. ನೀವು ಶ್ರುತಿ ಹಿಡಿತೀರಾ? ಸರಿ, ಹಾಡಿ ಆಡ್ಬೇಕಂತ. ಏನ್ ಸಾಂಗ್ ಆಡೋದು? ಹಾಡಿ ಮ್ಯಾಮ್. ಅಯ್ಯೋ ಕಷ್ಟ ಇದೆ ಸಾಂಗ್, ಅದು ಪಂಚಿತಗಳೆಲ್ಲ ಅಂತೆಲ್ಲ ಆಡಿದೆ. ಆ ಥರ ಸಾಂಗ್ ಎಲ್ಲ ಬರೋಲ್ಲ, ಈಸಿ ಆಗಿರೋದು ಬರುತ್ತೆ. ಮೊದಲನೇ ಮಾತು ಬೇಡ, ನಿಮ್ಗೆ ಯಾವ್ದು ಇಷ್ಟ ಅದೇ ಹಾಡಿ, ಅಷ್ಟೊಂದು ಯಾಕೆ ಇದು ಮಾಡ್ಕೊಂಡು ಆಡ್ತೀವಿ. ಯಾವ್ದು ಇಷ್ಟ ಯಾವ್ದಾಗುತ್ತೆ? ನೀವು ಯಾವಾಗಲೂ ಗುನ್ಗೋ ಸಾಂಗ್. ಇವಾಗ ನಾನು ಹೇಳೋದನ್ನ 5 ಟೈಮ್ಸು ಸ್ಪೀಡಾಗಿ ರಿಪೀಟ್ ಮಾಡಬೇಕು, ಓಕೆನಾ? ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ನೋಡಿ, ರಿಪೀಟ್ ಮಾಡಿ. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಮೇಡಮ್, ಕರು ಮರಿ ಎಲ್ಲಿ ಮೇಡಮ್ ಬರ್ತದೆ ಸರ್? ಟಂಗ್ ಟ್ವಿಸ್ಟರ್ ಸರ್, ಏನ್ ಬೇಕಾದ್ರೂ ಹೇಳ್ಬೋದು. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಕರು ಒಂದೋಯ್ತು.
ನೆಕ್ಸ್ಟ್ ಇನ್ನೊಂದ್ಸರಿ ಹಸು ಆಗುತ್ತೆ ಎಮ್ಮೆ ಎರಡು ಕರು ಎರಡು ಕರು ಮರಿ ಎರಡು ಹಸು ಎರಡು ಎಮ್ಮೆ ಎರಡು ಕರು ಎರಡು ಕರು ಮರಿ ಎರಡು ಹಸು ಎರಡು ಎಮ್ಮೆ ಎರಡು ಕರು 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 ಮರಿ ಎರಡು. ಹೋಯ್ತು ಸರ್. ಹಸು 2 ಎಮ್ಮೆ 2 ಕರು 2 ಕರು ಮರಿ 2 ಹಸು 2 ಎಮ್ಮೆ 2 ಕರು 2 ಕರು ಮರಿ 2 ಹಸು 2 ಎಮ್ಮೆ 2 ಕರು 2 ಕರು ಮರಿ 2 ಹಸು 2 ಎಮ್ಮೆ 2 ಕರು 2 ಕರು ಮರಿ 2 ಹಸು 2 ಎಮ್ಮೆ 2 ಕರು 2 ಕರು ಮರಿ 2. ಏ ಸೂಪರ್. ಅವ್ರಿಗೆ basically ನಾನ್ ಹೇಳ್ದಾಗ practice ಮಾಡ್ಕೊಳ್ಳೋ ಹೌದೌದು. ಸೊ ಓಕೆ, ಫೈನಲಿ ಇದೇ ಫೆಬ್ರವರಿ 27ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಏನು ಮ್ಯಾಮ್, ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಮ್ಮ ಹಯಗ್ರೀವ ಚಿತ್ರ ರಿಲೀಸ್ ಆಗ್ತಿದೆ. ಇಷ್ಟು ದಿನ ನನ್ನೆಲ್ಲ ಚಿತ್ರಗಳಿಗೂ ತೋರಿಸ್ಕೊಂಬಂದಂಥ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹಯಗ್ರೀವ ನನ್ನ 5ನೇ ಚಿತ್ರ. ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಇಡೀ ಹಯಗ್ರೀವ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆದಷ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಪೈರಸಿ ಅನ್ನೋದನ್ನ ದಯವಿಟ್ಟು ನಿಲ್ಲಿಸಿ. ಇದೇ 27ಕ್ಕೆ ಬೇಡ ಸುಳ್ಳಕ್ಕೆ ಕಾಪಿ ಪೇಸ್ಟ್ ಅಷ್ಟೇ. ಕಟ್ ಕಾಪಿ ಪೇಸ್ಟ್ ಎಲ್ಲದಕ್ಕೂ ಹಿಂಗೆ ಹೇಳಿರೋದು, ಸುಮ್ಮನೆ ಇವಾಗ ಮಾತ್ರ ಏನು ಹೇಳಬೇಕು ಅಂತ ಹೇಳ್ತಿರೋದು. ಕಟ್ ಕಾಪಿ ಪೇಸ್ಟ್ ಎಲ್ಲ ಸರೇ ಹೇಳ್ಬಿಟ್ಟು. ಸೊ ಫೆಬ್ರವರಿ 27ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮಗೂ ಮತ್ತು ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.